ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೆದಿರುವಂತಹ ಹಗರಣದ ಬಗ್ಗೆ ಪ್ರತಿನಿತ್ಯವೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿ CM ಆಗಿದ್ದ ಸಂದರ್ಭದಲ್ಲೇ 50-50 ಅನುಪಾತವನ್ನು ಜಾರಿಗೆ ತಂದಿದ್ದರು. ಅದು ಕೂಡ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಪ್ರಾಧಿಕಾರ ಏನು ಭೂಮಿಯನ್ನು ವಶಪಡಿಸಿಕೊಂಡು ಅದಕ್ಕೆ 50-50 ಅನುಪಾತದಲ್ಲಿ ಸೈಟೆಲ್ಲ ಕೊಡಬೇಕು ಅಂತೇಳಿ ಒಂದು ರೂಲ್ಸನ್ನು ತಂದಿದ್ದರು. ಈ ರೂಲ್ಸ್ ಯಾವ ರೀತಿಯಾಗಿ ಮಾರ್ಪಾಟಾಗಿದೆ, ಜೊತೆಗೆ ಈ ರೂಲ್ಸ್ ಎಲ್ಲ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ RTA ಕಾರ್ಯಕರ್ತರಾದಂತಹ ಗಂಗರಾಜ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ರೂಲ್ಸ್ ಎಲ್ಲ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಸರ್? ಸರ್, ಇದು 7/6/2014 ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಬೆಂಗಳೂರಲ್ಲೊಂದು ಸಭೆ ನಡೀತದೆ. 28 ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರುಗಳು ಸೇರ್ಕೊತಾರೆ. 28 ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಜಿಲ್ಲೆಯ ನಗರಾಭಿವೃದ್ಧಿ ಆಯುಕ್ತರುಗಳು. ಅದರೊಳಗೆ ಮೈಸೂರವರು ಸೇರಿರ್ತಾರೆ. ಮೈಸೂರವರು ಸೇರಿಕೊಂಡು ಏನಾಗುತ್ತೆ, 1 ಲಕ್ಷ ಒಂದು ನಿವೇಶನಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಜನಗಳಿಗೆ ನಿವೇಶನ ರಚನೆ ಮಾಡಿಬಿಟ್ಟು ಹಂಚಬೇಕು ಅನ್ನೋದು ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊತಾರೆ. 7/6/2014 ಸೊ ಅಲ್ಲಿ ಸಭೆಯಲ್ಲಿ ಡಿಸ್ಕಸ್ ಆದಾಗ ಏನಾಯಿತು, ಈ ಹಿಂದೆ 60-40 ಅನುಪಾತದಲ್ಲಿ ನಿವೇಶನ ಕೊಡಬೇಕು ಅಂತ ಇತ್ತು. ಯಾಕೆ, ಯಾವುದಕ್ಕೆ, ಭೂಮಾಲೀಕರು ನಮಗೆ ಭೂಮಿ ಕೊಡ್ತಾ ಇಲ್ಲ, ದುಡ್ಡು ಕೊಟ್ಟರೆ ಭೂಮಿ ಕೊಡ್ತಾ ಇಲ್ಲ. ಹಾಗಾಗಿ ಅವರಿಗೆ 60-40 ಅನುಪಾತದಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಮೊದಲಾಗಿರುತ್ತೆ. 60-40 ಅನುಪಾತ ಅಂದರೆ ಭೂಮಾಲೀಕರು ಯಾರು ಭೂಮಿ ಕೊಡಲಿಕ್ಕೆ ಮುಂದೆ ಬರ್ತಾರೆ ಅವರು ಬಂಡವಾಳ ಹಾಕಕ್ಕೆ ರೆಡಿ ಇಲ್ಲ ಡೆವಲಪ್ ಮಾಡೋಕ್ಕೆ. ಅದಕ್ಕೋಸ್ಕರ ಪ್ರಾಧಿಕಾರ ಡೆವಲಪ್ ಮಾಡಿ ರಸ್ತೆ CA ಪಾರ್ಕಿಗೆ ಅದು ಸಪ್ರೇಟ್ 50% ತೆಗೆದುಬಿಟ್ಟು ಇನ್ನು 50%ಅಲ್ಲಿ ಅದರಲ್ಲಿ 50-50 ಅವರ ನಿವೇಶನ, ಅವರು ಏನು ಭೂಮಿ ಕಳ್ಕೋತಾರಲ್ಲ, ಕೊಡ್ತಾರಲ್ಲ, ಅದೇ ಜಾಗದಲ್ಲಿ ಆ ನಿವೇಶನಗಳು ಅವ್ರಿಗೆ 50% ಕೊಡಬೇಕು ಅಂತ ಆಗುತ್ತೆ. ಆ ನಿರ್ಣಯದ ಪ್ರಕಾರ ಅದು ಒಂದು ಆದೇಶನ 25/7/2014 ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಕಾಸಸೌಧ ಇಲ್ಲಿಂದ ಅಲ್ಲಿ TM ವಾಸುದೇವರಾವ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಒಂದು ಆದೇಶನ ಪಾಸ್ ಮಾಡ್ತಾರೆ. ಇವರ ಅಧ್ಯಕ್ಷತೆಯಲ್ಲಿ ನಡೀತದಲ್ಲ, ನಗರಾಭಿವೃದ್ಧಿಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ತೀರ್ಮಾನ ಆಗಿರುತ್ತೆ. ಅದನ್ನು ಆದೇಶನ ಇದೊಂದು ಜಾರಿಯಾಗುತ್ತೆ. ಆ ಆದೇಶ ಜಾರಿಯಾಗಿದೆ ಏನಂತ 50-50 ಅನುಪಾತದಲ್ಲಿ ಯಾರು ಭೂಮಿನ ಡೆವಲಪ್ ಮಾಡೋಕ್ಕೆ, ಭೂಮಿನ ಕೊಡೋಕ್ಕೆ ಮುಂದೆ ಬರ್ತಾರೆ ರೈತು, ಅಂಥ ಆ ಬಡಾವಣೆ ರಚನೆ ಮಾಡಲಿಕ್ಕೆ ಅವ್ರಿಗೆ ಬಡಾವಣೆ ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಒಡಂಬಡಿಕೆ ಮಾಡ್ಕೋಬೇಕು. ಭೂಮಾಲೀಕರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಡೆವಲಪ್ ಮಾಡಿ ಹಂಚಿಕೆ ಮಾಡುವ ಸಮಯದಲ್ಲಿ ನಮಗೆ 50% ಉಳ್ಕೋಬೇಕು. ಆ ಭೂಮಾಲೀಕ ಯಾರು ಕೊಟ್ಟರೆ ಅದೇ ಜಾಗದಲ್ಲಿ ಅವನಿಗೆ 50% ಕೊಡೋದು ಅಂತ ತೀರ್ಮಾನ ಮಾಡಿ ಒಟ್ಟು ಅವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಏನು ಟಾರ್ಗೆಟು ಅಂತಂದರೆ 7/6/2014 ಪರಿಶೀಲನಾ ಸಭೆಯಲ್ಲಿ ಸೂಚಿಸಿದಂತೆ ಟೌನ್ ಪ್ಲಾನಿಂಗ್ ಸ್ಕೀಮ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಸುವ ಬಗ್ಗೆಯೂ ಸಹ ಪರಿಶೀಲಿಸಿ ಸರ್ಕಾರಕ್ಕೆ ಇದರ ಬಗ್ಗೆ ವರದಿ ಕೊಡಬೇಕು. ನೀವು ಸಂಪೂರ್ಣವಾಗಿ ನೀವೇನೇನು ಮಾಡ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಪ್ಲಾನ್ ಹಂಗೆ ಅಪ್ರೂವ್ ತೊಗೋಬೇಕು ಅಂತ ಹೇಳ್ತಾರೆ. ಈ ವಿಷಯವನ್ನು ಅತ್ಯಂತ ಆದ್ಯತೆಯ ಮೇರೆಗೆ ಪರಿಗಣಿಸಿ 1 ವಾರದೊಳಗೆ ಸರ್ಕಾರಕ್ಕೆ ಪ್ರಸ್ತಾವನೆ, ಅಂದರೆ ಒಂದು ಪ್ರಾಜೆಕ್ಟ್ ಇಂಥ ಏರಿಯಾದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದು ಕೊಡಬೇಕು 50-50 ಅನುಪಾತದಲ್ಲಿ ಅಂತ ಹೇಳ್ತಾರೆ. 2000 ವಿಪರ್ಯಾಸ ಅಂತಂದರೆ ಇದು ಆಗ ಇದ್ದಂಥವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ. ಅವತ್ತಿಂದ ಆ ಅವಧಿಯಲ್ಲಿ ಯಾವ ಲೇಔಟ್ ರಚನೆ ಆಗಲಿಲ್ಲ ಸರ್ ಅಂತ? ಅಲ್ಲವೇ ಇಲ್ಲ, ಇವತ್ತುವರೆಗೂ ಯಾವುದು ರಚನೆ ಆಗಲ್ಲ. 2014 ಏನು ಈ ಸಿದ್ದರಾಮಯ್ಯ ಪೀರಿಯಡಿಂದ ಏನು 2014 7/6/2014 ತೆಗೆದಂಥ ನಿರ್ಣಯ ಇದೆಯಲ್ಲ, ಅವತ್ತಿನಿಂದ ಇವತ್ತುವರೆಗೂ ಯಾವುದೂ ಹೊಸ ಬಡಾವಣೆ ರಚನೆ ಆಗಿಲ್ಲ. ಬದಲಾಗಿ ಇದು ಏನಾಯಿತು ಅಂದರೆ, ಹಿಂದೆ ಯಾವತ್ತಿಗೂ 60 ವರ್ಷದಿಂದಲೋ 51 ವರ್ಷದಲ್ಲಿ ಹಿಂದೆಯೇ ಭೂಮಿ ಕಳ್ಕೊಂಡ್ರು, ನನ್ನ ಭೂಮಿನ ಭೂಸ್ವಾಧೀನ ಮಾಡ್ಕೊಳ್ಳೋದೆಲ್ಲ ಉಪಯೋಗಿಸ್ಕೊಂಡಿದ್ದೀರಾ, ನನಗೆ ಪರಿಹಾರ ಕೊಟ್ಟಿಲ್ಲ, ರಸ್ತೆಗೆ ಹೋಗೈತೆ ನನಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ರಕರಣಗಳೆಲ್ಲ ಮುನ್ನೆಲೆಗೆ ಬಂದುಬಿಟ್ಟು ಇವಾಗ ಈ ಅನುಪಾತದಲ್ಲಿ 50-50 ಅನುಪಾತನ ದುರುಪಯೋಗ ಮಾಡಿಕೊಂಡು 2020 ಒಂದು ಸಭೆಯಲ್ಲಿ ಮಂಡಿಸಿಬಿಟ್ಟು ನಿರ್ಣಯ ತೊಗೊಂಡು ಅದನ್ನು ಪಾಸ್ ಮಾಡ್ಕೋತಾರೆ. ವಿಪರ್ಯಾಸ ಅಂತಂದರೆ ಸಿದ್ದರಾಮಯ್ಯವ್ರ ಕಾಲದಲ್ಲೇ 50-50 ಅನುಪಾತ ಜಾರಿಯಾಗಿರೋದು. ಸಿದ್ದರಾಮಯ್ಯವರು ನನಗೆ ಗೊತ್ತಿಲ್ಲ 50-50 ನನ್ನ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಲ್ಲ, ಸಿದ್ದರಾಮಯ್ಯನ ಕಾಲದಲ್ಲೇ ಆಗಿದೆ. ಅದು ದುರುಪಯೋಗ ಆಗಿರೋದು ಸ್ಟೆಪ್ ಬಂದಂಥ ಸರ್ಕಾರಗಳು ದುರುಪಯೋಗ ಮಾಡಿಕೊಂಡು ಬದಲಿ ನಿವೇಶನಗಳು ದಂಧೆ ಮಾಡ್ಕೊಂಡು ಕೂತ್ಕೊಂತ ಅಷ್ಟೇ ಹೊರತು ಹೊಸ ಬಡಾವಣೆ ರಚನೆ ಅಂತೂ ಎಲ್ಲೂ ಮಾಡಲೇ ಇಲ್ಲ. ನಿಮಗೆ ಗೊತ್ತಿದೆ, ಇಲ್ಲಿ ಮೈಸೂರು ನಗರದಲ್ಲಿ ಲಕ್ಷಾಂತರ 75,000-80,000 ಜನಗಳು ನಿಂತ್ಕೊಂಡಿದೆ. ಇವ್ರು ಹೇಳಿರೋ ಪ್ರಕಾರ 25,000 ಟಾರ್ಗೆಟ್ ಕೊಟ್ಬಿಟ್ಟು ಪ್ರತಿ ವರ್ಷ 25,000 ನಿವೇಶನಗಳು ರಚನೆ ಮಾಡಿ ಜನಗಳಿಗೆ ಇವತ್ತು ಯಾರೂ ಇರ್ತಿರಲಿಲ್ಲ, ಅರ್ಜಿನೇ ಆಗ್ತಿಲ್ಲ, ಎಲ್ಲ ಖಾಲಿ ಆಗೋಗಿರೋದು. 75,000 ನಿವೇಶನಗಳು 3 ವರ್ಷಕ್ಕೆ ಕ್ಲಿಯರ್ ಆಗೋಗಿರೋದು. ಆದರೆ CM ಅವರ ವೈಫ್ ತಗೊಳ್ಳುವಂತಹ ಸೈಟ್ಗಳ ಮೇಲೂ ಕೂಡ ಈಗ ಸಾಕಷ್ಟು ಅನುಮಾನ ಮಾಡಿದೆ, ಯಾಕಂದರೆ 50-50 ಅನುಪಾತದಲ್ಲಿ ಸರ್ CM ಅವ್ರದ್ದು ತೊಗೊಂಡಿರೋದು ಬದಲಿ ನಿವೇಶನಗಳು ಸಹ 50-50 ಅನುಪಾತನೂ ತಪ್ಪೆ. ಯಾಕೆಂದರೆ ಈಗ ಬಂದಂಥ ಅವ್ರದ್ದೇ ಸರ್ಕಾರ ಬಂದು ಆ ಒಂದು ಏನು 2020 50-50 ಅನುಪಾತದಲ್ಲಿ ಬದಲಿ ನಿವೇಶನದೊಂದು ಮಂಡಿಸಿ ಸಭೆಯಲ್ಲಿ ನಿರ್ಣಯ ತೊಗೊಂಡಿದ್ದಾರಲ್ಲ, ನಟೇಶು ಮತ್ತು ರಾಜೀವ್ ಅಂತ ಪೀರಿಯಡ್ ಎಲ್ಲ ಸಭೆಯಲ್ಲಿ, ಅದು ಕಾನೂನು ಬಾಹಿರ ಅಂತ ಆಲ್ರೆಡಿ ರದ್ದು ಮಾಡಿದ್ದಾರೆ.
ಮತ್ತು ಈ ಹಿಂದೆನೂ ಸಹ ಒಂದು ವರದಿ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಒಂದು ವರದಿನೇ ಕೊಟ್ಟಿದ್ದಾರೆ. ಅಧಿಕಾರಿಗಳು ಮುರಳಿ ಅವರು ಒಂದು ನೇತೃತ್ವದಲ್ಲಿ ಯಾವುದೋ ಒಂದು ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಆ ವರದಿನೂ ಸಹ ಉಲ್ಲೇಖ ಮಾಡಿದ್ದಾರೆ. ಇದು ಕಾನೂನು ಬಾಹಿರ, ಇದು ತಪ್ಪಾಗಿದೆ ಅಂತ ಉಲ್ಲೇಖ ಮಾಡಿರೋದ್ರಿಂದ ಈ 50-50 ಅನುಪಾತದಲ್ಲಿ ಎಷ್ಟು ನಿವೇಶನಗಳಿಲ್ಲ ಹಂಚಿಕೆ ಮಾಡಿದ್ದಾರೆ, ಎಲ್ಲ ನಿವೇಶನಗಳು ಸಹ ಕಾನೂನು ಬಾಹಿರ ಅಂತಲೇ ಅರ್ಥ. ಹಾಗಾಗಿ ಇದರೊಳಗೆ ಯಾರು ಈಗಲೂ ಸರ್ಕಾರ ಏನು ಮಾಡ್ಬೋದು ಅಂದರೆ ಆ ಒಂದು ಏನು ಲೀಗಲಾಗಿ ಯಾರಿದ್ದಾರೆ, ಕಾನೂನುಬದ್ಧವಾಗಿ ಯಾರಿಗೆ ಭೂಮಿ ಕೊಡಬೇಕಿತ್ತು ಅಂಥವರಿಗೆ ಬೇಕಾದ್ರೂ ಕೊಟ್ಬಿಟ್ಟು, ಇಲ್ಲೀಗಲಾಗಿ ಯಾರು ಲೀಗಲಾಗಿ ಡಾಕ್ಯುಮೆಂಟು ಇಲ್ಲೀಗಲಾಗಿ ಸೃಷ್ಟಿ ಮಾಡ್ಕೊಂಡು ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ಬದಲಿ ಸೈಟ್ಗಳು ದಂಧೆ ಮಾಡ್ಕೊಂಡು ತೊಗೊಂಡಿದ್ದಾರ ಅಂಥವನ್ನ ಸರ್ಕಾರ ಮುಟ್ಕೋಲು ಹಾಕಬೇಕು. ಹಾಗಾಗಿ ಇದು ಸಿದ್ದರಾಮಯ್ಯವ್ರ ಪ್ರಕರಣ ಜಸ್ಟ್ ಒಂದು 20-25 ಕೋಟಿ ಪ್ರಕರಣ ಇರ್ಬೋದು, ಆದರೆ 5,000 ಕೋಟಿ ಹಗರಣ ಆಗಿರೋ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಇದು 50-50 ಅನುಪಾತನೇ ಕಾನೂನು ಬಾಹಿರ. ಸರ್ಕಾರ ಇದಕ್ಕೆ ಬೇರೆ ಎಲ್ರಿಗೂ ಕೊಡಿ ಅಂತ ಹೇಳಿಲ್ಲ. ಯಾರು ಭೂಮಿ ಕೊಡ್ತಾನೆ ರೈತ ಮುಂದೆ ಬರ್ತಾನೆ ಲೇಔಟ್ ಫಾರ್ಮೇಷನ್ ಮಾಡೋಕ್ಕೆ ಒಡಂಬಡಿಕೆ ಮುಖಾಂತರ ಕೊಡಬೇಕು ಅಂತ ಹೇಳಿದೆ. ಹೊತ್ತು ಅದೇ ಜಾಗದಲ್ಲೇ ಭೂಮಿ ಕಳ್ಕೊಂಡಿರೋ ಜಾಗದಲ್ಲಿ ಅದೇ ಭೂಮಿನಲ್ಲೇ ಕೊಡಬೇಕು, ಆ ಭೂಮಿನಲ್ಲೇ 50 ಭಾಗ ಕೊಡಬೇಕು ಅಂತ ಹೇಳಿದೆ ಹೊರತು ನೀನು ಎಲ್ಲೋ ಕೊಟ್ಟು ವಸತಿ ಕೆಸರೇಲಿ ಹೋದಂಥ ಜಾಗಕ್ಕೆ ವಿಜಯನಗರದಲ್ಲಿ ಕೊಡ್ತೀನಿ, ವಿಜಯನಗರದಲ್ಲಿ ಹೋಗಿ ಜಾಗಕ್ಕೆ MG ರೋಡಲ್ಲಿ ಕೊಡ್ತೀನಿ ಅಂತ ಅಂದ್ಬಿಟ್ರೆ ತಪ್ಪಾಗುತ್ತದು. CM ಅವ್ರು ಯಾಕೆ ಸರ್ ನನಗೆ 50-50 ಅನುಪಾತನೇ ಗೊತ್ತಿಲ್ಲ, ಲಾವ್ ಮಾಡಿಲ್ಲ, BJP ಸರ್ಕಾರದ ಕಾಲದಲ್ಲಿ ಆಗಿದ್ದು ಅಂತ. CM ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲೇ ಬಿಡುಗಡೆ ಆಗಿರೋ ಅಂಥ ದಾಖಲೆಗಳು ನಾನು ಅಧಿಕೃತ ದಾಖಲೆ ಮಾಹಿತಿ ಹಕ್ಕಲ್ಲಿ ತೊಗೊಂಡಿರೋ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಸರ್. ಅವ್ರು ಆಗಿಲ್ಲ ಅಂದರೆ ಅವ್ರ ಅಧಿಕಾರಿಗಳು ಅವ್ರಿಗೆ ಕೋರ್ಸ್ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಈ ದಾಖಲೆಗಳು ಸರ್ಟಿಫಿಕೇಟ್ ಕಾಪಿ ನಾನು ತೊಗೊಂಡಿರೋದು 1/8/2023 ಈ ದಾಖಲೆಗಳು ಅನಿವಾರ್ಯ. ವಿಪರ್ಯಾಸ ಎಂದರೆ ಸಿದ್ದರಾಮಯ್ಯನವ್ರದ್ದು ಏನು ಕಟ್ತಾ ಇದೆ, 464 ಸರ್ವೆ ನಂಬರ್ಗೆ ಹೆಸರೇ ಕಟ್ತಾ ಇದೆಯಲ್ಲೋ ಆ ಕಡತದಲ್ಲೇ ಇದೆ ಈ ಡಾಕ್ಯುಮೆಂಟು. ಅವ್ರು ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ತಾರೆ? ಅವ್ರು ಕಡತ ಈಗ ತರಿಸ್ಕೊಂಡು ನೋಡ್ಬೋದು, ಆ ಕಡತದಲ್ಲಿ ಇವತ್ತಿಗೂ ಇದೆ. ಈಗ ಏನಾರು ಹಾಳು ಮಾಡಿದರೆ ಇದ್ರ ನಂಬರ್ ಸಮೇತ ಇದೆ, ಗೆಜೆಟ್ ನೋಟಿಫಿಕೇಷನ್ ಆಗಿದೆ, ಇದ್ರ ಮೇಲ್ಗಡೆ ನಂಬರ್ ಇದೆ. ಅದಾಗಿ ಹೇಳಲಿಕ್ಕೆ ಆಗಲ್ಲ. ಅವ್ರ ಪೀರಿಯಡಲ್ಲಿ 50-50 ಅನುಪಾತ ಆಗಿರೋದು. ಅವ್ರ ಪೀರಿಯಡಲ್ಲಿ ದುರುಪಯೋಗ ಆಗದೇ ಇದ್ರೂ ಅವ್ರು ಬಂದಂಥ ನೆಕ್ಸ್ಟ್ ಸರ್ಕಾರಗಳು ದುರುಪಯೋಗ ಮಾಡಿದ್ದಾರೆ. ಮತ್ತು ಈಗ 2023 ಅವ್ರ ಸರ್ಕಾರ ಬಂದ ಮೇಲೆ ದುರುಪಯೋಗ ಆಗಿದೆ ಮೂಡಾದಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಈ ಸಿದ್ದರಾಮಯ್ಯರ ಪಾತ್ರ ಏನು ಅನ್ನೋದು ಉನ್ನತ ಮಟ್ಟದ ತನಿಖೆ ಆಗಿದಾಗಲೇ ಗೊತ್ತಾಗುತ್ತೆ ಹೊರತು ಅಲ್ಲಿವರೆಗೂ ಇದ್ರ ಬಗ್ಗೆ ಗೊತ್ತಾಗಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು RTI ಕಾರ್ಯಕರ್ತರಂತಹ ಗಂಗರಾಜ್ ಅವರ ಮಾತುಗಳು. ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿ CM ಆಗಿದ್ದ ಸಂದರ್ಭದಲ್ಲೇ ಈ 50-50 ಅನುಪಾತವನ್ನು ಜಾರಿಗೆ ತಂದಿದ್ದಾರೆ. ಅವರು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅವರ ಆಲೋಚನೆ ಪ್ರತಿಯೊಬ್ಬರಿಗೂ ಕೂಡ ನಿವೇಶನ ಸಿಗಬೇಕು ಅಂತೇಳಿ ಎಲ್ಲ ಪ್ರಾಧಿಕಾರಕ್ಕೂ ಕೂಡ ಪತ್ರವನ್ನು ಬರೆದು ಹೊಸ ಲೇಔಟ್ಗಳ ರಚನೆ ಮಾಡಿ ಅದಕ್ಕೆ ನಾವು ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅವರು ತಂದಂತಹ ಈ 50-50 ಆದೇಶ ಸಾಕಷ್ಟು ನಿಯಮನ ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ ಸಾವಿರಾರು ಕೋಟಿ ಅವ್ಯವಹಾರ ಈ ಮೂಡಾದಲ್ಲಿ ನಡೆದಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವರಿಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ.